ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ ಇದ್ದೀನಿ. ವೆಲ್ಕಮ್ ಟು ಶರ್ಮಿಳಾ ರಾಜು ಲಾಗ್ಸ್. ಇವತ್ತು ನಾನು ಏನು ಅಡುಗೆ ಮಾಡಿದ್ದೀನಿ ಅದ್ರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗೋರಿಕಾಯಿ ಎಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಗೋರಿಕಾಯಿ ಅಂತೀವಿ, ದಾವಣಗೆರೆ ಕಡೆ ಇದನ್ನು ಜವಳಿಕಾಯಿ ಅಂತ ಕೂಡ ಹೇಳ್ತಾರೆ. ಇದನ್ನು ಎಲ್ಲ ಸೋಸಿ ಇಟ್ಕೊಂಡಿದ್ದೀನಿ ಹಿಂದಿನ ದಿವಸನೇ. ಇದನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು. ಔಷಧಿ ಹೊಡೆದಿರ್ತಾರೆ, ಎಲ್ಲ ತರಕಾರಿಗೂ ಔಷಧಿ ಹೊಡಿತಾರೆ, ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಮೇಲಿಂದ ಜವಳಿಕಾಯಿನ ಎತ್ಕೋಬೇಕು ಹಾಗೆ ನೀರಿಂದ. ಇನ್ನೂ ಸ್ವಲ್ಪ ಕಸರು ಮಣ್ಣು ಇದ್ದರೆ ಕೆಳಗಿರುತ್ತೆ. ಸೊ ಹಾಗಾಗಿ ಮೇಲಿಂದನೇ ಯಾವುದೇ ತರಕಾರಿ ತೊಳೆದ್ರೂ ಕೂಡ ಮೇಲಿಂದ ಎತ್ಕೋಬೇಕು. ಸೊ ಬಸ್ದು ಬಿಟ್ಟು ತೊಗೋಬಾರ್ದು, ಮೇಲಿಂದ ಎತ್ಕೋಬೇಕು. ಕಸ ಮಣ್ಣು ಇದ್ದರೆ ಕೆಳಗಿರುತ್ತೆ. ಈ ಥರ ಗೋರಿಕಾಯಿನ ಫಸ್ಟು ತೊಳ್ಕೊಂಡ್ಮೇಲೆ ಬಾಣಲಿಗೆ ಹಾಕಿ ಉರಿಬೇಕು. ಇದನ್ನು ಹುರಿದು ಬಿಟ್ಟು ಕೂಡ ಮಾಡ್ತಾರೆ, ಹಾಗೇನೆ ಒಗ್ಗರಣೆಲಿ ಹಾಕಿ ಬೇಯಿಸ್ತಾರೆ. ಹಾಗೆ ಒಗ್ಗರಣೆಲಿ ಹಾಕಿ ಬೇಯಿಸಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಆ ಟೇಸ್ಟ್ಗಿಂತ ಹುರಿದು ಬಿಟ್ಟು ಮಾಡಿದರೆ ಟೇಸ್ಟ್ ಜಾಸ್ತಿ. ನಮ್ಮಮ್ಮ ಮಾಡೋದು ಈ ಗೋರಿಕಾಯಿ ಪಲ್ಯನ ಯಾವಾಗಲೂ ಹುರಿದು ಬಿಟ್ಟೆ ಅವ್ರು ಮಾಡೋದು. ಫಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಉರಿಬೇಕು, ಸ್ವಲ್ಪ ನೀರಿನಂಶ ಹೋಗೋವರೆಗೂ. ಇದು ನಾನು ಯೂಸ್ ಮಾಡೋ ಆಯಿಲು ಸನ್ಫ್ಲವರ್ ಎಡಿಬಲ್ ಆಯಿಲ್ ಅಂತ ಕುಕ್ಕಿಂಗ್ದು. ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಬಿಗ್ ಬಾಸ್ಕೆಟಲ್ಲಿ ತರಿಸ್ಕೊಳ್ತೀನಿ. 580 ಇರುತ್ತೆ, 550 ಇರುತ್ತೆ, 380 ಆಫರಲ್ಲಿ ಸಿಗುತ್ತೆ. ಇದು ಒಳ್ಳೆಯದು ಅಂತ ಕೋಲ್ಡ್ ಪ್ರೆಸ್ಡ್ ಆಯಿಲ್ ತರಿಸ್ಕೊಳ್ತಿದ್ದೀನಿ. ಒಂದು 3 ಚಮಚ ಹಾಕಿ ಉರಿಯೋಕೆ ಹಾಕ್ತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಬತ್ತಿದ ಮೇಲೆ, 1-2 ನಿಮಿಷ ನೀರು ಬತ್ತಿದ ಮೇಲೆ ಆಯಿಲು ಉಪ್ಪು ಹಾಕ್ಕೋಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು, ಸಿಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಟು ನಡೀತಿಲ್ಲ, ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಗೂರಾಡಿಬಿಟ್ಟು, ಎಲ್ಲ ಆಯಿಲ್ ಎಲ್ಲ ಕಡೆ ಹತ್ತೋ ಥರ ಗೂರಾಡಿಬಿಟ್ಟು ಒಂದು ಮುಚ್ಚಳಿಕೆ ಮುಚ್ಚಿ ಇಟ್ಬಿಡಬೇಕು. ಇದು ತುಂಬ ಟೈಮ್ ತೊಗೊಳುತ್ತೆ ಉರಿಲಿಕ್ಕೆ, ಬೇಯ್ಕೋಬೇಕದು. ಹಂಗಾಗಿ ಅದನ್ನು ಬಿಟ್ಬಿಟ್ಟು ಸ್ವಲ್ಪ ನಾವು ತರಕಾರಿ ಏನೇನು ಬೇಕು ಒಗ್ಗರಣೆಗೆ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಅದು ಒಂದು 10 ನಿಮಿಷದ ಮೇಲೆ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ಕೊತ್ತಂಬರಿ ಸೊಪ್ಪು ಹೆಚ್ಕೊಳ್ತಾ ಇದ್ದೀನಿ. ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಒಂದು ಚಿಕ್ಕದು ಈರುಳ್ಳಿ. ನಾನು ಗೋರಿಕಾಯಿ ತೊಗೊಂಡಿರೋದು 1/4 kg ಸೋಸಿರೋದು. ಒಂದು ದೊಡ್ಡದು 1 ಟೊಮೆಟೊ, ಪಲ್ಯ ಜಾಸ್ತಿ ಆಗಬೇಕು ಅಂದರೆ ಸ್ವಲ್ಪ ದೊಡ್ಡ ಟೊಮೆಟೊ, ದೊಡ್ಡ ಈರುಳ್ಳಿ ಸ್ವಲ್ಪ ತೊಗೋಬೇಕು. ನಮಗೆ ಪಲ್ಯ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಂತ. ಆಮೇಲೆ ಪಲ್ಯಗೆ ಎಷ್ಟು ಬೇಕೋ ಅಷ್ಟೇ ಹುಳಿನೂ ಆಗಬೇಕು, ಆ ಥರನೂ ತೊಗೋಬೇಕು. ಈರುಳ್ಳಿ ಸ್ವಲ್ಪ ಹೆಚ್ಚು ಕಮ್ಮಿ ತೊಗೊಂಡ್ರೆ ನಡೆಯುತ್ತೆ. ಟೊಮೆಟೊ ಮಾತ್ರ ಹುಳಿ ಎಷ್ಟು ಬೇಕೋ ಅಷ್ಟನ್ನೇ ತೊಗೋಬೇಕು, ಅದು ಜಾಸ್ತಿ ತೊಗೋಬಾರ್ದು. ನಾನು ಒಂದು ಟೊಮೆಟೊನೂ ಹಾಕ್ತಿದ್ದೀನಿ ಮತ್ತು ಹುಣಸೆ ಹುಳಿನೂ ಹಾಕ್ತಾ ಇರೋದ್ರಿಂದ ಒಂದೇ ಟೊಮೆಟೊ ತೊಗೊಂಡಿದ್ದೀನಿ. ಈರುಳ್ಳಿನ ನಾನು ಯಾವಾಗಲೂ ಕಟ್ಟೆ ಮೇಲೇ ಫಸ್ಟು ರೆಡಿ ಮಾಡ್ಕೊಳ್ತೀನಿ. ತುಂಬು ಅದೆಲ್ಲ ಹಿಂದಿಂದೆಲ್ಲ ಕಟ್ ಮಾಡ್ಕೊಳ್ಳೋಕ್ಕೆ. ಯಾಕಂದರೆ ಮನೆ ಮೇಲೆ ಕರೆ ನೀರೆಲ್ಲ ಬಂದುಬಿಡುತ್ತೆ ತೊಳೆದಿರೋದು ಅಂತ ಕೆಳಗಡೆ ಕಟ್ ಮಾಡಿಕೊಂಡು ಆಮೇಲೆ ನಾನು ನೀಟಾಗಿ ತೊಳ್ಕೊಂಡು ಮನೆ ಮೇಲೆ ಹೆಚ್ಕೊಳ್ತೀನಿ. ಈ ಥರ ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡೋಣ ಎಷ್ಟು ಬೆಂದಿದೆ ಅಂತ. ಇನ್ನೂ ಕಪ್ಪು ಆಗಿಲ್ಲ, ಇನ್ನೂ ಬೇಯಬೇಕು. ಅರ್ಧನೂ ಬೆಂದಿಲ್ಲ. ಇದು ಈ ಥರ ಬೆಂದಿದೆ ನೋಡಿ, ಈ ಥರ ಹುರಿದಿದೆ. ಇನ್ನೂ ಉರಿಬೇಕು. ಇದು ಇನ್ನೂ ಸ್ವಲ್ಪ ಕಪ್ಪಾಗಬೇಕು. ಯಾವುದೇ ಕಾರಣಕ್ಕೂ ಜೋರಾಗಿ ಇಡಬಾರ್ದು, ಸಿಮ್ಮಲ್ಲೇ ಇದು ಇದಾಗಬೇಕು. ಇಲ್ಲಾಂದರೆ ತುಂಬ ಸೀದ್ಬಿಡುತ್ತೆ ಅದರದ್ದು ಸ್ಕಿನ್ನೆಲ್ಲ. ಸಿಮ್ಮಲ್ಲೇ ಉರಿಬೇಕು, ಪದೇ ಪದೇ ಮುಚ್ಚಬೇಕು. ಆವಾಗವಾಗೊಮ್ಮೆ ನೋಡಿಬಿಟ್ಟು ಗೂರಾಡಬೇಕು. ಇದು ಇನ್ನೂ ಸ್ವಲ್ಪ ಉರಿಬೇಕು, ಮುಚ್ಚಬೇಕು. ಈ ಥರ ಕಟ್ ಮಾಡಿದರೆ ಕಟ್ಟಾಗಬೇಕು, ಬಟ್ ಇದಿನ್ನೂ ಕಟ್ಟಾಗ್ತಾ ಇಲ್ಲ. ಇಷ್ಟು ಉರಿಬೇಕು. ಹುರಿದ್ಬಿಟ್ಟು ಈ ಥರ ಆಗಬೇಕು. ಸ್ವಲ್ಪ ಕಪ್ ಥರ ಆಗಿದೆ ನೋಡಿ. ಈ ಲೆಕ್ಕಕ್ಕೆ ಬಂದಾಗ ಆಫ್ ಮಾಡಬೇಕು. ಈಗ ನಾನು ಹಸಿ ಕೊಬ್ಬರಿ ಒಂದು 4-5 ದಿವಸಕ್ಕೆ ಆಗೋಷ್ಟು ಒಂದು ಕಾಯಿ ಫುಲ್ ತುರ್ಕೊಂಡ್ಬಿಡ್ತೀನಿ. ಒಂದು ದಿವಸ ಹೊಡ್ಕೊಂಡ್ಬಿಟ್ರೆ ದಿನ ಕಾಯಿ ತುರಿಯೋದು ಅಂದರೆ ನನಗಾಗಲ್ಲ. ಸೊ ಒಂದೇ ದಿವಸನೇ ಎಲ್ಲ ತುರ್ಕೊಂಡು ಒಂದು ಬಾಕ್ಸಿಗೆ ಹಾಕಿ ಟಪ್ಪರ್ ವೇರಿಗೆ ಇಟ್ಕೊಂಡು ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ
ಪಲ್ಯಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸಿ ಹೊಡೆಯೋಕೆ ಇಟ್ಕೊಂಡು ಉಳಿದಿದ್ದೆಲ್ಲ ಬಾಕ್ಸಿಗೆ ಹಾಕಿ ಇಡ್ತಾ ಇದ್ದೀನಿ. ಇದು ಒಂದು 4 ಡೇಸ್ಗೆ ಬರುತ್ತೆ, 3 ಡೇಸ್ 4 ಡೇಸು. ಚಟ್ನಿ ಮಾಡಿದರೆ 2 ಡೇಸಲ್ಲೇ ಖಾಲಿ ಆಗಿಬಿಡುತ್ತೆ. ಜಾರ್ ಯಾವಾಗಲೂ ಕೂಡ ಜಾರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ಎಷ್ಟು ಬೇಕೋ ಅಷ್ಟು. ಹಸಿ ಕೊಬ್ಬರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಸ್ಕಿನ್ಗೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಎಲ್ಲ ಅಡುಗೆಗಳಿಗೂ ಕೂಡ, ಪಲ್ಯಗಳಿಗೆ, ಸಾಂಬಾರುಗಳಿಗೆ, ಯಾವುದ್ಯಾವುದಕ್ಕೆ ನಾವು ಹಸಿ ಕೊಬ್ಬರಿ ಯೂಸ್ ಮಾಡ್ತೀವೋ ಅದಕ್ಕೆಲ್ಲ ಹಸಿ ಕೊಬ್ಬರಿ ಹಾಕಿದ್ರೇ ಒಳ್ಳೆಯದು. ಸ್ಕಿನ್ನಿಗೆ ಮತ್ತು ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಕೇರಳಿಯನ್ಸ್ದು ಸ್ಕಿನ್ ತುಂಬ ಚೆನ್ನಾಗಿರೋದು, ಕೂದಲು ತುಂಬ ಚೆನ್ನಾಗಿರೋಕ್ಕೆ ಕಾರಣ ಹಸಿ ಕೊಬ್ಬರಿ ತುಂಬ ಯೂಸ್ ಮಾಡ್ತಾರೆ ಅವರು. ಅದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅಲ್ಲ, ಅದು ಗುಡ್ ಕೊಲೆಸ್ಟ್ರಾಲು. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡಿದರೆ ನಮ್ಮ ಬಾಡಿಗೆ ಅಬ್ಸರ್ವ್ ಆಗುತ್ತೆ ಅಂತೇಳ್ಬಿಟ್ಟು. ಈಗ ಕರ್ಬೇವಿನ ಸೊಪ್ಪನ್ನೆಲ್ಲ ಕೈಯಲ್ಲಿ ಸಿಕ್ಕರೆ ಹಾಗೆ ಎತ್ತಿಟ್ಬಿಡ್ತಾರೆ ತಿನ್ನುವಾಗ. ಸೊ ಸ್ವಲ್ಪ ಮಿಕ್ಸಿಗೆ ಹೊಡೆದ್ರೆ ಬಾಡಿಗೆ ಅಬ್ಸರ್ವ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಮಿಕ್ಸಿಗೆ ಹೊಡಿತಾ ಇದ್ದೀನಿ. ಹಸಿ ಕೊಬ್ಬರಿನ ಒಮ್ಮೊಮ್ಮೆ ಹಾಗೇನೂ ಹಾಕ್ತೀನಿ. ಮಿಕ್ಸಿಗೆ ಹೊಡೆದು ಹಾಕಿದರೆ ಬಾಡಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಅದು ಹಾಲೆಲ್ಲ ಬಿಟ್ಕೊಳ್ಳುತ್ತೆ ಮಿಕ್ಸಿಗೆ ಹೊಡೆದಾಗ. ಹಸಿ ಕೊಬ್ಬರಿದು ಬಾಡಿಗೆ ಅಬ್ಸರ್ವ್ ಚೆನ್ನಾಗುತ್ತೆ ಅಂತ ಇವತ್ತು ಮಿಕ್ಸಿಗೆ ಹೊಡಿತಾ ಇದ್ದೀನಿ. ಇಲ್ಲಾಂದರೆ ಒಮ್ಮೊಮ್ಮೆ ಹಾಗೆ ಹಾಕ್ತೀನಿ. ಬೆಳ್ಳುಳ್ಳಿ ಪಲ್ಯಗಳಿಗೆ ಹಾಕಬೇಕು. ಇದು ಹೈಬ್ರಿಡ್ ಬೆಳ್ಳುಳ್ಳಿ. ಮೈಸೂರಲ್ಲಿ ಜವಾರಿ ಬೆಳ್ಳುಳ್ಳಿ ಸಿಗಲ್ಲ. ಆಮೇಲೆ ಒಟ್ಟೆ ಮೆಣಸಿನ್ಕಾಯಿ, ಅದೇ ಎಂಥದ್ದು ದೊಣ್ಣೆ ಮೆಣಸಿನ್ಕಾಯಿ ಅಂತೀವಲ್ಲ, ಕ್ಯಾಪ್ಸಿಕಮ್ಮು, ಅದು ಕೂಡ ಜವಾರಿದು ಸಿಗಲ್ಲ. ಎಲ್ಲಿ ಹುಡುಕಿದ್ರೂ ಕೂಡ ಜವಾರಿದು ಸಿಗಲ್ಲ. ಇನ್ನೇನು ಮಾಡೋದು, ಹೈಬ್ರಿಡ್ದು ಬೆಳ್ಳುಳ್ಳಿನೇ ಹಾಕ್ತಾಯಿದ್ದೀನಿ. ತುಂಬ ಖಾರ ಇರುತ್ತೆ ಇದು. ಆರೋಗ್ಯಕ್ಕೆ ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಅಸಿಡಿಟಿ ಎಲ್ಲ ಆಗಲ್ಲ. ಆಮೇಲೆ ಸ್ಕಿನ್ ಕೂಡ ಗ್ಲೋ ಬರುತ್ತೆ. ಬೆಳ್ಳುಳ್ಳಿ ತುಂಬ ಒಳ್ಳೆಯದು. ಸೊ ಜಜ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ. ಒಂದು ತಟ್ಟೆಲಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಪಲ್ಯಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಾಗಿದೆ ನಾನು. ಇವಾಗ ಒಗ್ಗರಣೆಗೆ ಹಾಕೋದು. ಆವಾಗಲೇ ತೊಳ್ಕೊತೀನಿ. ಅದು ಮೊದಲಿಂದನೂ ಅಭ್ಯಾಸ. ಎಲ್ಲನೂ ಆಮೇಲೆ ಕಟ್ಟೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ನನಗೆ ಆಗಲ್ಲ. ಅದು ಕ್ಲೀನ್ ಇಲ್ಲ ಅಂದರೆ ಅಡುಗೆ ಮಾಡೋಕ್ಕೆ ಮನಸ್ಸು ಬರ್ತಿರಲ್ಲ. ಅವಾಗವಾಗ ತೆಗಿತಾ ಇರಬೇಕು. ಅದೆಷ್ಟು ಸಲ ಒರೆಸ್ತೀನೇನೋ ಅಡುಗೆ ಆಗೋಷ್ಟೊತ್ತಿಗೆ. ಏನು ಮಾಡಿದ್ರೂ ಪದೇ ಪದೇ ಒರೆಸ್ತಾ ಇರ್ತೀನಿ. ಎಲ್ಲನೂ ಕೊನೆಗೆ ಒಂದು ಸಲ ಒರೆಸೋಣ ಅನ್ನಂಗೆ ಅನಿಸಲ್ಲ ನನಗೆ. ಈಗ ಒಗ್ಗರಣೆಗೆ ಹಾಕೋಣ. ಎಣ್ಣೆ ಒಂದು 4 ಚಮಚ ಹಾಕ್ತಾ ಇದ್ದೀನಿ. ಉರಿಯುವಾಗ ಒಂದು 3 ಚಮಚ ಹಾಕಿದ್ದೆ. ಗೋರಿಕಾಯಿನ ಉರಿಯುವಾಗ 3 ಚಮಚ ಹಾಕಿದ್ದೆ. ಇವಾಗ ಒಂದು 4-5 ಚಮಚ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿದರೆ ಜಾಸ್ತಿ ಹಾಕ್ಬೋದು. ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ ಥರ. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕೋದು. ಗೋರಿಕಾಯಿ ಪಲ್ಯಗೆ ಕಡಲೆಬೇಳೆ ಹಾಕಿದರೆ ತುಂಬ ಚೆನ್ನಾಗಿ ಒಗ್ಗರಣೆಗೆ. ಈ ಪಲ್ಯಗೆ ಮಾತ್ರ ಕಡಲೆಬೇಳೆ ತುಂಬ ಒಳ್ಳೆಯದು. ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ. ಒಂದೊಂದು ಸಿಗುತ್ತಲ್ಲ, ಚೆನ್ನಾಗಾಗುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಹೆಚ್ಚು ಕಮ್ಮಿ ಕಾಫಿ ಲೋಟದಲ್ಲಿ ಒಂದು 1/4 ಕಪ್ನಷ್ಟು ಹಾಕಿದ್ದೀನಿ. ಅಷ್ಟು ಕಡಲೆಬೇಳೆ ಹಾಕಿದ್ದೀನಿ. ಆರೋಗ್ಯಕ್ಕೂ ಒಳ್ಳೆಯದು, ಚೆನ್ನಾಗಿ ಸಿಗುತ್ತೆ ಅಂತ. ಇದು ಸ್ವಲ್ಪ ಫಸ್ಟಿಗೆ ಸಾಸಿವೆ ಜೀರಿಗೆ ಹಾಕ್ಕೋಬಾರ್ದು. ನಾವು ಕಡಲೆಬೇಳೆ ಹಾಕ್ಕೊಳ್ತೀವಿ ಅಂದರೆ ಕಡಲೆಬೇಳೆನೇ ಫಸ್ಟ್ ಹಾಕ್ಕೊಂಡ್ಬಿಡ್ಬೇಕು. ಕಡಲೆಬೇಳೆ ಒಂದು ಸ್ವಲ್ಪ ಕೆಂಪಾಗ್ತಿದೆ, ಸ್ವಲ್ಪ ಹುರಿದಿದೆ ಅನ್ನುವಾಗ ಸಾಸಿವೆ ಜೀರಿಗೆ ಎಲ್ಲ ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೇಕು. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ, ಸ್ವಲ್ಪ ಜೀರಿಗೆ, ಹಸಿಮೆಣಸಿನ್ಕಾಯಿ. ಇದು ಕರಿಬೇವಿನ ಸೊಪ್ಪು ಹಾಕಿದ್ದೆ. ಈಗ ನಾನು ಹಸಿಮೆಣಸಿನ್ಕಾಯಿ 2 ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿನೂ ಮಾಡ್ಬೋದು. ಒಣ ಖಾರ ಬೇಕಾದರೆ ಒಣ ಖಾರ ಹಾಕ್ಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿಸ್ಬೇಕು, ಯಾಕಂದರೆ ಹಸಿಮೆಣಸಿನ್ಕಾಯಿ ಖಾರ ಬಿಡಬೇಕು. ಸ್ವಲ್ಪ ಬಾಡಿಸ್ಬಿಟ್ಟು ಆಮೇಲೆ ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಬೇಕು. ಮೆಣಸಿನ್ಕಾಯಿ ಕೂಡ ಖಾರ ಬಿಟ್ಕೋಬೇಕು. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕೂಡ ಸ್ವಲ್ಪ ಬಾಡಿಸ್ಬೇಕು.
ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಪುಡಿ ಹಾಕೋದ್ರಿಂದಲೂ ಒಗ್ಗರಣೆ ಬೇಗ ಬೇಯುತ್ತೆ. ಈಗ ಸ್ವಲ್ಪ ಮಾಗಲಿಕ್ಕೆ ಬಿಡಬೇಕು. ಟೊಮೆಟೊ ಸ್ವಲ್ಪ ಇದು ಹೈಬ್ರಿಡ್ಡು ಜವಾರಿ ಮಿಕ್ಸ್ ಥರ ಇರುತ್ತೆ, ಪೂರ್ತಿ ಜವಾರಿ ಟೊಮೆಟೊ ಇರಲ್ಲ, ಹಾಗಾಗಿ ಬೇಗ ಮೆತ್ತಗಾಗಲ್ಲ, ಹಂಗಾಗಿ ಟೈಮ್ ತೊಗೊಳುತ್ತೆ. ಈಗ ಹುರಿದಿರೋ ಗೋರಿಕಾಯಿನ ನಾನು ಒಗ್ಗರಣೆಲಿ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷ ಇನ್ಮೇಲೆ ಇರುತ್ತೆ ಕೆಲಸ. ಗೋರಿಕಾಯಿ ಹುರಿಯೋಕ್ಕೆ ಒಂದು 10-15 ನಿಮಿಷ ಬೇಕು. ಒಗ್ಗರಣೆಯಲ್ಲಿ ಈಗ ಒಗ್ಗರಣೆ ಹಾಕಿದ ಮೇಲೆ ಒಂದು 10 ನಿಮಿಷಕ್ಕೆ ಪಲ್ಯ ಮುಗ್ದೋಗುತ್ತೆ. ಇವಾಗ ಸ್ವಲ್ಪ ನೀರು ಹಾಕಬೇಕು. ಒಂದು ಕಾಫಿ ಕಪ್ಪಲ್ಲಿ 1 ಕಪ್ಪು 1.5 ಕಪ್ಪು ನೀರು ಹಾಕಬೇಕು. ಯಾಕಂದರೆ ಈ ಗೋರಿಕಾಯಿ ಅಷ್ಟು ಸುಲಭವಾಗಿ ಬೇಯಲ್ಲ, ಅದು ಗಟ್ಟಿ ಇರುತ್ತಲ್ಲ. ಒಂದು ಕಾಫಿ ಕಪ್ಪಲ್ಲಿ 1.5 ಕಪ್ಪು ನೀರು ಹಾಕಿ ಬೇಯಕ್ಕಿಡಬೇಕು. ಒಂದು 2 ನಿಮಿಷ 3 ನಿಮಿಷ ಮುಚ್ಚಿ ಕುದಿಸ್ಬೇಕು. ಒಂದು ತಟ್ಟೆ ಮುಚ್ಚಿಬಿಟ್ಟು ಕುದಿಸ್ಬೇಕು. ಇದು ಪಲ್ಯ ತುಂಬ ಟೇಸ್ಟ್ ಇರುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಮಾತ್ರ. ಇದು ತುಂಬ ಟೈಮ್ ತೊಗೊಳುತ್ತಲ್ಲ ಅಂತೇಳ್ಬಿಟ್ಟು ನಾವು ಕುಕ್ಕರಿಗೆ ಕೂಗಿಸ್ಬಾರ್ದು. ಇದನ್ನು ಈ ಥರ ಮಾಡಿದ್ರೇ ತುಂಬ ಟೇಸ್ಟು. ಹಸಿ ಕೊಬ್ಬರಿ, ಸ್ವಲ್ಪ ಟೊಮೆಟೊ, ಸ್ವಲ್ಪ ಈರುಳ್ಳಿ ಮಿಕ್ಸಿಗೆ ಹೊಡೆದಿರೋದನ್ನ ಹಾಕಿದೆ. ಈಗ ಇವಾಗ ಗುರೆಳ್ಳು ಪುಡಿ ಅಂದರೆ ಹುಚ್ಚೆಳ್ಳು ಕುಶಾಣಿ ಅಂತಾರಲ್ಲ, ಅದು 1-2 ಚಮಚ ಹಾಕಿದ್ದೀನಿ. ಅದು ಹುರ್ಗಡ್ಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಏನು ಜಾಸ್ತಿ ಹಾಕೋದೇನು ಬೇಡ, ಈ ಪಲ್ಯಗೆ ಸ್ವಲ್ಪ ಹಾಕಿದ್ದೀನಿ. ಬೆಲ್ಲ, ಹುಣಸೆ ಹುಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಪಿತ್ತ ಕೂಡ ಆಗಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹುಣಸೆ ಹುಳಿ ಕೂಡ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿರೋದು. ಬೆಳ್ಳುಳ್ಳಿ ಒಗ್ಗರಣೆಲಿ ಹಾಕೋದ್ಕಿಂತ ಲಾಸ್ಟಲ್ಲಿ ಇನ್ನೊಂದು 2 ನಿಮಿಷ ಇದೆ ಪಲ್ಯ ಮುಗಿಯೋದು ಅನ್ನೋ ಕರ ಹಾಕಿದ್ರೇ ಒಳ್ಳೆಯದು. ಸ್ವಲ್ಪ ತಿನ್ನುವಾಗ ಹಸಿ ಬೆಳ್ಳುಳ್ಳಿ ಸಿಗುತ್ತೆ. ಹಸಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು. ಫ್ಲೇವರು ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇನ್ನೇನು ಪಲ್ಯ ಮುಗುವಾಗ ಹಾಕಿದರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಘಮ ಘಮ ಅಂತಿರುತ್ತೆ ಬೆಳ್ಳುಳ್ಳಿದು. ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿಗೆ ಪಲ್ಯ ಮುಗೀತು. ಸ್ವಲ್ಪ ಮಾಗಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ಈ ಥರ ಆಗಿದೆ ಪಲ್ಯ. ಈ ಕನ್ಸಿಸ್ಟೆನ್ಸಿ ಆಗಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಆಫ್ ಮಾಡಿದ್ದೀನಿ ಈಗ. ಇದು ನಾನು ಒಂದು 8-10 ವರ್ಷ ಆಯಿತು ಈ ಮಣೆನ ನಾನು ಯೂಸ್ ಮಾಡಕತ್ತಿ ತರಕಾರಿ ಕಟ್ ಮಾಡಲಿಕ್ಕೆ. ಅದಕ್ಕಿಂತ ಮುಂಚೆ ಏಳಿಗೆ ಮನೆಯಲ್ಲಿ ಕೂತ್ಕೊಂಡೆ ತರಕಾರಿ ಹೆಚ್ತಾ ಇದ್ದೆ. ಈ ಮಣೆ ಯೂಸ್ ಮಾಡೋಕ್ಕತ್ತು ಒಂದು 8-10 ವರ್ಷ ಆಯಿತು. ಇದನ್ನು ನಾನು ಉಪ್ಪಾಕಿ ಈ ಥರ ಕೈಯಲ್ಲಿ ಅಂದ್ಬಿಟ್ಟು, ಆಮೇಲೆ ಈ ಕೊಕೊನಟ್ದಿರುತ್ತಲ್ಲ, ತೆಂಗಿನಕಾಯ್ದು ಜುಟ್ಟು ಇರುತ್ತಲ್ಲ, ಆ ಜುಟ್ಟಲ್ಲಿ ಚೆನ್ನಾಗೆ ಉಜ್ಜಬೇಕು. ಉಪ್ಪು, ಇದು ನಿಂಬೆ ಹುಳಿ ಹಾಕಿಬಿಟ್ಟು ಚೆನ್ನಾಗೆ ಉಜ್ಜಬೇಕು. ಉಪ್ಪು ಈ ಥರ ಹಿಂಗೆ ವಾರದಲ್ಲಿ 1 ಸಲನೋ 2 ಸಲನೋ ಈ ಥರ ಉಪ್ಪು ಹಾಕಿ ತೊಳ್ಕೊಂಡ್ರೆ ಏನಾದರೂ ಫಂಗಸ್ ಇದ್ದರೆ ಅದೆಲ್ಲ ಹೋಗುತ್ತೆ. ನಾನು ವುಡನ್ದು ಯೂಸ್ ಮಾಡೋದು ಯಾವಾಗ್ಲೂ. ಪ್ಲ್ಯಾಸ್ಟಿಕ್ ಎಲ್ಲ ಯೂಸ್ ಮಾಡಿದರೆ ಚಿಕ್ಕ ಕಣಗಳು ಕಣ್ಣಿಗೆ ಕಾಣ್ದಂಥದ್ದು ಪ್ಲಾಸ್ಟಿಕ್ ಐಟಮು ನಮ್ಮ ಬಾಡಿಯಲ್ಲಿ ಸೇರುತ್ತೆ. ತರಕಾರಿ ಜೊತೆಗೆ ಯಾವತ್ತೂ ಕೂಡ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ವುಡನ್ ಪ್ಲೇಟ್ ಯೂಸ್ ಮಾಡಬೇಕು. ಇವಾಗೆಲ್ಲ ಸ್ಟೀಲ್ದು ಬಂದಿದೆ, ಬಟ್ಟು ಚಾಕು ಎಲ್ಲ ಮಂಡಾಗುತ್ತೇನೋ ಅಂತ ನಾನು ವುಡನ್ದೇ ಯೂಸ್ ಮಾಡ್ತಾಯಿದ್ದೀನಿ. ವಾರದಲ್ಲಿ 1-2 ಸಲ ಉಪ್ಪು ಹಾಕಿ, ಆಮೇಲೆ ನಿಂಬೆ ಹುಳಿ ಹಾಕಿಬಿಟ್ಟು ಕೊಕೊನಟ್ದು ಗುಂಜಿರುತ್ತಲ್ಲ, ತೆಂಗಿನದು ಗುಂಜಲ್ಲಿ ತೊಳಿಬೇಕು. ಸ್ಕ್ರಾಚ್ ಬ್ಯಾಟಲ್ಲಿ ಕೂಡ ತಿಕ್ಕಬಾರ್ದು. ಸ್ಕ್ರಾಚ್ ಬ್ಯಾಟು ಕೂಡ ಇದು ಕಂಟ್ಕೊಂಡ್ಬಿಡುತ್ತೆ. ತೆಂಗಿನ ನಾರಲ್ಲಿ ತಿಕ್ಕಿ ತೊಳಿತಾ ಇದ್ದರೆ ಏನೂ ಆಗಲ್ಲ. ಇದು ಒಂದು 10 ವರ್ಷದಿಂದ ಯೂಸ್ ಮಾಡಿದ್ದೀನಿ ನಾನು. ಇದು ಒಂದು ಟಿಪ್ಸು ನಾನು ಹೇಳ್ತಾ ಇರೋದು. ನಾನು ಹೇಗೆ ಮಾಡ್ಕೊಂಬಂದಿದ್ದೀನೋ ಅದನ್ನು ಒಂದು ಟಿಪ್ಸ್ ನಾನು ಹೇಳ್ತಾ ಇದ್ದೀನಿ. ಈ ಒಂಚೂರು ಏನು ಮಾಡಿದ್ರೂ ನಾನು ಒರೆಸ್ಕೊಳ್ತೀನಿ. ಅದು ಒಂದು ಹ್ಯಾಬಿಟ್ ಥರ ಆಗಿಬಿಟ್ಟಿದೆ ನನಗೆ. ಒಂಚೂರು ಆದ್ರೂ ಒರೆಸ್ಕೊಂಡ್ಬಿಡ್ಬೇಕು ಆ ಕೂಟ್ಲೇ. ಅದು ಎಷ್ಟು ಸಲ ಒರೆಸ್ತೀನಿ, ಅದೆಷ್ಟು ಸಲ ಕೈ ತೊಳ್ಕೊತೀನೋ ಗೊತ್ತಿಲ್ಲ. ಅಡುಗೆ ಮಾಡುವಾಗ ಎಲ್ಲರೂ ಇಷ್ಟೇ ಅನಿಸುತ್ತೆ.
ಆ, ಇದು ಒಂದು ಟಿಪ್ಸು ನಾನು ಹೇಳೋದು. ಕಾಫಿ ಪುಡಿ ಇರುತ್ತಲ್ಲ, ಇದು ಬ್ರೂನೋ ಕಾಂಟಿನೆಂಟಲ್ಲೋ ಯಾವುದೋ ಯೂಸ್ ಮಾಡ್ತಿರ್ತೀವಲ್ವಾ, ಇದನ್ನು ಇನ್ನೂ ಸ್ವಲ್ಪ ಉಳಿದಿತ್ತು ಅಂದರೆ ನಾನು ಈ ಥರ ಸುತ್ತಿಬಿಟ್ಟು ಈ ಬಟ್ಟೆಗೆ ಹಾಕೋ ಕ್ಲಿಪ್ನೇ ಅದಕ್ಕೆ ಹಾಕಿ ಇಟ್ಬಿಡ್ತೀನಿ. 2 ಡೇಸ್ ಆದ್ರೂ ಏನಾಗಲ್ಲ. ಅದಕ್ಕಿಂತ ಜಾಸ್ತಿ ದಿನ ಆದರೆ ಗಟ್ಟಿ ಹಾಗೆ ಆಗುತ್ತೆ. ಬಟ್ 2 ಡೇಸ್ಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇದು ನಾನು ಚಪಾತಿಗೆ ಜವೆ ಗೋಧಿ ಹಿಟ್ಟು ತರಿಸೋದು. ನಾನು ರೆಡಿಮೇಡೇ, ಆದರೆ ಜವೆ ಗೋಧಿ ಹಿಟ್ಟು ಎಷ್ಟು ಕೆ ಜಿ ಬೇಕೋ ಅಷ್ಟು ಕೆ ಜಿ ತರಿಸ್ಕೊಳ್ತೀನಿ. ಹಿಟ್ಟಿನ ಗಿರಣಿ ಅಂಗಡಿ ಇದೆ, ಮಲ್ಲಪ್ಪ ಹಿಟ್ಟಿನ ಗಿರಣಿ ಅಂಗಡಿ ಇದೆ. ಅವರು ಶಾಪಲ್ಲೇ ಹಾಕ್ತಾರೆ ಇದನ್ನು ಗಿರಣಿ ಮಾಡಿ, ಅಲ್ಲೇ ತರಿಸ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ನಾವೇ ತರಿಸಿದ್ರೆ ಕೆಲವೊಂದು ಸಲ ನಮಗೆ ನುಚ್ಚು ಥರ ಹಾಕ್ಬಿಡ್ತಾರೆ ಫ್ಲೋರ್ ಮಿಲ್ಲಲ್ಲಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹಿಟ್ಟು ರೆಡಿ ಇರೋದೇ ತರಿಸ್ಕೊಳ್ತೀನಿ. ನಾನು ಮಡ್ಚಿ ಗಿಡ್ಚಿ ಎಣ್ಣೆ ಎಲ್ಲ ಹಚ್ಚಿ ಏನು ಉದ್ದಲ್ಲ, ಆ್ಯಸ್ ಇಟ್ ಈಸ್ ಹಂಗೆ ಉದ್ಬಿಡ್ತೀನಿ. ಚಪಾತಿ ಹೆಂಗೆ ಕಲಸಿರ್ತೀನಲ್ಲ ಹಂಗೆ ಉದ್ತೀನಿ. ಏನು ಮಡ್ಚೋದು, ಎಣ್ಣೆ ಹಚ್ಚೋದು, ಆ ಥರ ಫೋಲ್ಡ್ ಮಾಡೋದು ಏನು ಮಾಡಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಸ್ವಲ್ಪ ಫೋಲ್ಡ್ ಮಾಡಿ ಎಣ್ಣೆ ಹಚ್ಚಿ ತುಪ್ಪ ಹಾಕಿ ಆ ಥರ ಮಾಡ್ತಿದ್ದೆ. ಇವಾಗ ದೊಡ್ಡವರಿದ್ದಾರೆ, ಏನಿಲ್ಲ, ರೊಟ್ಟಿ ಹೆಂಗೆ ಉತ್ತೀವೋ ಹಂಗೆ ಉದ್ದಿ ಹಾಕ್ಬಿಡ್ತೀನಿ. ಆಮೇಲೆ ಎಣ್ಣೆ ಕೂಡ ಹಚ್ಚಲ್ಲ ಬೇಯಿಸುವಾಗ. ಪಲ್ಯಲ್ಲಿ ಏನು ಹಾಕಿದ್ದೀನಲ್ಲ ಅಷ್ಟೇ ಎಣ್ಣೆ. ಆದಷ್ಟು ನಾವು ಆಯಿಲ್ನ ಕಡಿಮೆ ಮಾಡಿಬಿಟ್ಟು ಹಸಿ ಕೊಬ್ಬರಿಯಲ್ಲಿ ಸಿಗ್ತಕ್ಕಂಥ ಗುಡ್ ಕೊಲೆಸ್ಟ್ರಾಲ್ ಬಾಡಿಗೆ ಹೋದರೆ ಒಳ್ಳೆಯದು. ಈ ಥರ ಆಯಿಲ್ ಎಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು. ಎಷ್ಟೇ ಒಳ್ಳೆ ಆಯಿಲ್ ಅಂದರೂ ಕೂಡ ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಚಪಾತಿ ಬೇಯಿಸ್ತಾ ಇದ್ದೀನಿ. ಸುಮ್ಮನೆ ವಿಡಿಯೋ ಮಾಡಿದ್ದು ಅಷ್ಟೇ, ಚಪಾತಿ ಬೇಯಿಸ್ತಾ ಇರೋದು. ಒಂದು 12 ಚಪಾತಿ ಅಲ್ವಾ, ಒಂದು 12-14 ಚಪಾತಿ ಮಾಡ್ತೀನಿ ನಾನು. ಎಲ್ಲ ಒಂದ್ರ ಮೇಲೆ ಒಂದು ಉದ್ದಿ ಹಾಕ್ಕೊಳ್ತೀನಿ. ಅಗಲವಾಗಿ ಒಂದೇ ಸಲ ಬೇಯಿಸ್ತೀನಿ. ತುಂಬ ಚಪಾತಿ ಮಾಡೋದಿತ್ತು, ಮನೆಗೆ ಯಾರಾದರೂ ಬಂದಿದ್ರು ಅಂದರೆ ಬೇಯಿಸ್ತಾ ಉದ್ತಾ ಇರ್ತೀನಿ. ಅಂಟ್ಕೊಂಡ್ಬಿಡುತ್ತೆ, ಎಲ್ಲ ಉದ್ದಿ ಒಂದೇ ಸಲನೇ ಹಾಕಿದರೆ ಅಂಟ್ಕೊಂಡ್ಬಿಡುತ್ತೆ ಅಂತ. ಈಗ ಒಂದು 12-14 ಚಪಾತಿ ಅಂತೇಳ್ಬಿಟ್ಟು ಎಲ್ಲ ಒಂದು ಕಡೆ ಹಾಕಿಬಿಟ್ಟು ಬೇಯಿಸ್ತಾ ಇದ್ದೀನಿ ಅಷ್ಟೇ. ವಿಡಿಯೋಗಳೆಲ್ಲ ಹೇಗೆ ಬರ್ತಾ ಇದೆ ಏನೋ, ನನಗೂ ವಿಡಿಯೋ ಹೇಗೆ ಬರ್ತಾ ಇದೆ ತಿಳಿಸಿ. ಆಮೇಲೆ ಸುಮ್ಮನೆ ಬೇಜಾರಕ್ಕೆ ಫ್ರೀ ಇರ್ತೀನಲ್ಲ ಮಧ್ಯಾಹ್ನ ಟೈಮು ಅಂತ ಹೇಳ್ಬಿಟ್ಟು ಎಡಿಟಿಂಗು ಇದೆಲ್ಲ ಮಾಡೋದ್ರಲ್ಲಿ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಒಂದು ಕ್ರಿಯೇಟಿವಿಟಿ ಅನಿಸ್ತಾ ಇರುತ್ತೆ ನನಗೆ. ಆ ಖುಷಿಗೆ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ನಾನು ಹೇಗೆ ಅಡುಗೆ ಕಲ್ತಿದ್ದೀನಿ ಆ ಥರ ಮಾಡ್ತಿದ್ದೀನಿ. ನಾನು ಮಾಡಿದ ಥರನೇ ಮಾಡಬೇಕು ಅಂತ ಇಲ್ಲ. ನನಗೆ ನಮ್ಮಮ್ಮ ಹೇಗೆ ಹೇಳ್ಕೊಟ್ಟಿದ್ದಾರೋ ಆ ಥರನೇ ನಾನು ಮಾಡ್ತಾಯಿದ್ದೀನಿ. ಜಾಸ್ತಿ ವೆರೈಟೀಸ್ ಅಂತ ಏನು ಕಲ್ತಿಲ್ಲ. ಎಷ್ಟು ಮಾಡೋಕ್ಕೆ ಬರುತ್ತೋ ಅಷ್ಟನ್ನೇ ಸ್ವಲ್ಪ ನೀಟಾಗಿ ಮಾಡ್ತೀನಿ. ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಎಪ್ಪಾಕಿದ ಮೊಸರು, ಗ್ರೀನ್ ನಂದಿನಿ ಪಾಕೆಟ್ ಹಾಲಲ್ಲಿ ಹಾಲು ಕಾಸಿ ಎಪ್ಪಾಕ್ತೀನಿ. ಗ್ರೀನ್ ನಂದಿನಿ ಪಾಕೆಟ್ ಹಾಲಿಗೆ ಹಾಲು ಚೆನ್ನಾಗಿ ಎಪ್ಪಾಗುತ್ತೆ. ಬ್ಲೂ ಪಾಕೆಟಿಗೆ ಹಾಲು ಎಪ್ಪಾಗಲ್ಲ ಇತ್ತೀಚೆಗೆ. ಹಂಗಾಗಿ ನಾನು ಸುಮಾರು ಒಂದು 2 ವರ್ಷ ಆಯಿತು ನೀಲಿ ಪಾಕೆಟ್ ತರಿಸೋದು ಬಿಟ್ಟು. ಅದು ಎಪ್ಪಾಗ್ತಿಲ್ವಲ್ಲ ಅಂತ. ಇದು ಎಪ್ಪಾಕ್ಲಿಕ್ಕೂ ಚೆನ್ನಾಗೆ, ಕಾಫಿ ಟೀಗೂ ಚೆನ್ನಾಗಿರುತ್ತೆ. ಬೆಣ್ಣೆ ಎಲ್ಲ ತೆಗಿಯೋರಿಗೆ ರೆಡ್ಡೆ ಬೇರೆ ಪ್ಯಾಕೆಟ್ ಬೇಕು ಅನಿಸುತ್ತೆ. ನಾನು ಬೆಣ್ಣೆ ಏನು ತೆಗಿಯಲ್ಲ, ಕೆನೆನ ಹಾಗೆ ತಿಂತಾರೆ ಮನೆಯಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.